ಪೀನಟ್ ಬಟರ್ ತುಂಬ ಸುಲಭವಾಗಿ ಈ ರೀತಿ ಮಾಡಿ ಬ್ರೆಡ್ ಜೊತೆ ಅಥವಾ ಚಪಾತಿ ಜೊತೆ ಇದು ತಿಂತಾ ಇದ್ರೆ ಎಷ್ಟೊಂದು ರುಚಿ ಗೊತ್ತಾ. ಹೋಮ್ ಮೇಡ್ ಪೀನಟ್ ಬಟರ್ ಮನೆಯಲ್ಲಿ ತುಂಬ ಸುಲಭವಾಗಿ ಥಟ್ಟಂತ ನೀವು ಮಾಡ್ಬೋದು. ರಿಯಲಿ ಫ್ರೆಂಡ್ಸ್, ಕೆಲವೊಂದು ಸಲ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡ್ತಾ ಇರ್ತೀರಾ, ಜಾಮು ಆಮೇಲೆ ಸಾಸ್ ಎಲ್ಲ ಕೊಡ್ತಾ ಇರ್ತೀರಲ್ವ, ಅದನ್ನೆಲ್ಲ ಇವತ್ತೇ ಬಿಟ್ಟಾಕಿ ನಾನು ತೋರಿಸಿದ ರೀತಿಯಲ್ಲಿ ಈ ಪೀನಟ್ ಬಟರ್ ಮಾಡಿ ಕೊಡಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು, ಹೈ ಪ್ರೋಟೀನನ್ನು ಹೊಂದಿರುತ್ತೆ. ಆದರೆ ಪೀನಟ್ ಬಟರ್ ಹೊರಗಡೆ ತಂದು ನೀವು ತಿನ್ನಿಸೋದು ಬೇಡ. ನಾನು ಮಾಡಿದ ರೀತಿಯಲ್ಲಿ ಒಮ್ಮೆ ಮಾಡಿ, ಇದು ತುಂಬ ಚೆನ್ನಾಗಿರುತ್ತೆ. ಸೊ ಅಂಗಡಿಯಲ್ಲೆಲ್ಲ ತಂದು ನೀವು ಪೀನಟ್ ಬಟರ್ ತಿಂತೀರಲ್ಲ, ಅದಕ್ಕಿಂತ 100% ಇದು ಬೆಟರು. ಇಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ನಾನು ಶೇಂಗಾನ ಈ ಹಂಚಲ್ಲಿ ಹಾಕಿಬಿಟ್ಟು ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಹುರ್ಕೋಬೇಕು. ಯಾವ ರೀತಿ ಹುರ್ಕೋಬೇಕಂದ್ರೆ ಒಂಥರ ಅದು ಕ್ರಂಚಿಯಾಗಿರಬೇಕು. ಸೊ ಹಾಗಾಗಿ ಹುರಿಯೋ ರೀತಿ ಕೂಡ ತುಂಬ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಲೋ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕು. ಹೈ ಫ್ಲೇಮಲ್ಲೆಲ್ಲ ಹುರ್ಕೊಂಡು ಕಪ್ಪಗೆ ಮಾಡ್ಕೋಬಾರ್ದು, ಅಷ್ಟು ರುಚಿ ಬರಲ್ಲ. ಸೊ ಈಗ ಹುರಿದಿರೋದನ್ನು ನಾನು ಈ ಪಾತ್ರೆಯಲ್ಲಿ ತೆಗೆದುಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಎಲ್ಲ ಅದರ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನೋಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ಜಸ್ಟ್ ಸ್ವಲ್ಪ ನಾನು ತೋರಿಸಿದ ನೋಡಿ ಯಾವ ರೀತಿ ಇದನ್ನು ಮಾಡ್ಕೋಬೇಕು. ಇದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಿಲ್ಲ. ಈಗ ಇದನ್ನು ಸ್ವಲ್ಪ ಒಂದು 30 ಸೆಕೆಂಡ್ ಇದನ್ನು ರುಬ್ಕೊಳ್ತೀನಿ. ಸ್ವಲ್ಪ ತರಿಯಾಗಿರಬೇಕು. ಯಾಕೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಸೊ ಸ್ವಲ್ಪ ಇದನ್ನು ನಾನು ಒಂದು 2ರಿಂದ 3 ಟೀ ಸ್ಪೂನಷ್ಟು ನಾನು ಇದನ್ನು ತೆಗೆದಿಟ್ಕೊಳ್ತೀನಿ. ಇದನ್ನು ಆಮೇಲೆ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ಸೇಮ್ ನೀವು ಹೊರಗಡೆಯಿಂದ ತಂದು ಪೀನಟ್ ಬಟರ್ ಎಲ್ಲ ತಿಂತಿರ್ತೀರಲ್ಲ, ಅದಕ್ಕಿಂತ ಚೆನ್ನಾಗಿರುತ್ತೆ. ಸೊ ಯಾವ ರೀತಿ ಮಾಡ್ಬೋದು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈಗ ಇದನ್ನು ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಮತ್ತೆ ಅದನ್ನು ಫೈನಾಗಿ ರುಬ್ಕೊಳ್ತಾ ಇದ್ದೀನಿ. ಸೊ ರುಬ್ಕೊಂಡು ಈಗ ಇದರಲ್ಲಿ 2ರಿಂದ 3 ಟೇಬಲ್ ಸ್ಪೂನಷ್ಟು ಆರ್ಗ್ಯಾನಿಕ್ ಬೆಲ್ಲ, ಹಾಗೆ 2ರಿಂದ 3 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಇದನ್ನು ಫೈನಾಗಿ ರುಬ್ಕೋಬೇಕು. ಸೊ ತುಪ್ಪ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಅದು ಕರೆಕ್ಟಾಗಿ ಆ ಎಣ್ಣೆ ಬಿಟ್ಕೊಳ್ಳುತ್ತೆ. ಆ ಶೇಂಗಾ ಎಣ್ಣೆ ಜೊತೆ ಆ ತುಪ್ಪ ಮಿಕ್ಸ್ ಮಾಡಿಬಿಟ್ರೆ ನೋಡಿ, ಯಾವುದು ನೀರು ಮತ್ತು ಏನು ಗೊತ್ತಾ, ಇದು ತುಂಬ ದಿನ ನೀವು ಹೊರಗಡೆ ಇಟ್ಟರು ಕೂಡ ಹಾಳಾಗಲ್ಲ. ಸೊ ಹಾಗಾಗಿ, ಯಾಕಂದರೆ ನಾವು ನೀರು ಯೂಸ್ ಮಾಡಿಲ್ಲ, ತುಪ್ಪ ಹಾಕಿದ್ದೀವಿ, ಹಾಗೆ ಸ್ವಲ್ಪ ಬೆಲ್ಲ. ನೋಡಿ ಯಾವ ರೀತಿ ಬಂದಿದೆ. ಸೊ ನೋಡ್ತಾ ಇರ್ಬೋದು ನೀವು, ಸೇಮ್ ಇದೇ ರೀತಿಯಾಗಿ ಪರ್ಫೆಕ್ಟಾಗಿ ಬಂದಿದೆ. ಸೊ ನನಗಿದು ಮಾಡುವಾಗಂತೂ 100% ಬೇಜಾರೇ ಆಗಲಿಲ್ಲ. ತುಂಬ ಬೇಗ ಆಗುತ್ತೆ, ಕೇವಲ ಒಂದು 10 ನಿಮಿಷ ಸಾಕು. ಸೊ ಈಗ ಇದನ್ನು ನಾನು ಒಂದು ಗಾಜಿನ ಜಾರಲ್ಲಿ, ಅಂದರೆ ಈ ಬಾಕ್ಸಲ್ಲಿ ತೆಗೆದಿಡ್ತಾ ಇದ್ದೀನಿ ನೋಡಿ. ಈಗ ಇದನ್ನು ತೆಗೆದ ನಂತರ ನಾನು ತೆಗೆದಿಟ್ಟಿದ್ನಲ್ಲ, ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಸೊ ನೋಡಿ ಈ ರೀತಿಯಾಗಿ ಹಾಕೋಬೇಕು. ಈ ಪೀನಟ್ ಬಟರ್ ನೀವು ಅಂಗಡಿಯಿಂದ ತಂದು ತಿಂತಿರ್ತೀರ, ಅದರಲ್ಲಿ ಒಂದು ಸ್ವಲ್ಪ ಕಾಳು ಕ್ರಂಚಿಯಾಗಿರುತ್ತೆ ನೋಡಿ ತಿನ್ನುವಾಗ, ಅದೇ ಥರ ಬರುತ್ತೆ. ಸೊ ಹಾಗಾಗಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡೋದಂತ ತೋರಿಸಿದ್ದೀನಿ. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಧ್ಯದಲ್ಲಿ ಅದು ಸ್ವಲ್ಪ ಶೇಂಗಾದ ಕಾಳುಗಳು ಸಿಗ್ತಾ ಇರುತ್ತವೆ, ಪೀಸ್ಗಳು. ಸೊ ಹಾಗಾಗಿ ತುಂಬ ಚೆನ್ನಾಗಿ ರುಚಿ ಇರುತ್ತೆ. ಸೊ ಪರ್ಫೆಕ್ಟಾಗಿ ಹೋಮ್ ಮೇಡ್ ಪೀನಟ್ ಬಟರ್ ರೆಡಿ. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಮಾಡ್ಬೋದು. ಹಾಗಾಗಿ ಮಿಸ್ ಮಾಡದೆ ಮಾಡಿ. ಈ ರೀತಿ ಮಾಡಿ ಇಟ್ಬಿಟ್ರೆ ಎಷ್ಟೇ ದಿನ ಇಟ್ಟರು ಕೂಡ ಹಾಳಾಗಲ್ಲ. ಮಕ್ಕಳ ಶಾರ್ಟ್ ಬ್ರೇಕಿಗೆ ಏನಾದರೂ ಕೊಡ್ತಾ ಇರ್ತೀರಲ್ವ, ಬ್ರೆಡ್ ಜೊತೆ ಜಾಮು ಆಮೇಲೆ ಸಾಸ್, ಅದನ್ನು ಕೊಡಬೇಡಿ. ಇವತ್ತು ಇದನ್ನೇ ಮಾಡಿಬಿಟ್ಟು ಈ ರೀತಿಯಾಗಿ ಈ ಪೀನಟ್ ಬಟರನ್ನು ಹಾಕಿಬಿಟ್ಟು ಕೊಡಿ. ಅಥವಾ ಚಪಾತಿ ಜೊತೆ ಕೂಡ ನೀವು ಇದನ್ನು ಕೊಡ್ಬೋದು. ಚಪಾತಿಗೆ ಒಂಥರ ಒಳಗೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ರೋಲ್ ಮಾಡಿ ಕಟ್ ಮಾಡಿ ಕೂಡ ನೀವು ಮಕ್ಕಳಿಗೆ ಕೂಡ ಕೊಡ್ಬೋದು. ಚಿಕ್ಕ ಮಕ್ಕಳು ಕೂಡ, ನೀವು LKG UKG ಮಕ್ಕಳಿಗೆ ಕೆಲವೊಂದು ಸಲ ಪಲ್ಯ ಸಾರೆಲ್ಲ ತಿನ್ನಲ್ಲ ಅಲ್ವಾ. ಸೊ ಅವ್ರಿಗಂತೂ ಇದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ಇವತ್ತು ನಾನು ನಿಮಗೆ ಬ್ರೆಡ್ ಜೊತೆ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ಈ ಥರ ಎಲ್ಲ 1 ಟೀ ಸ್ಪೂನಷ್ಟು ಇದನ್ನು ಎಲ್ಲ ಸ್ಪ್ರೆಡ್ ಮಾಡಿ ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ರುಚಿಯಾಗಿತ್ತು. ಸೊ ಮಿಸ್ ಮಾಡದೆ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.